only to the opponent, not to your opponent or the neighbors. You are unnecessarily disturbing the other players. So please avoid it. ಇತ್ತೀಚೆಗೆ ನಡೆದಂಥ ಮೈಸೂರಿನಲ್ಲಿ 7 ವರ್ಷದ ಬಾಲಕಿಯರ ವಿಭಾಗದಲ್ಲಿ ಅರಣ್ಯ ಮತ್ತು ಶ್ರೀನಿಖಿಲ ಅವ್ರದ್ದು ಆಟವನ್ನು ನೋಡೋಣ ಹೇಗಾಡಿದ್ದಾರೆ ಅಂತ ಮಕ್ಕಳು. E4 C6 E4 ಇದು ಕ್ಯಾರಕಾನ್ ಮೇನ್ ಲೈನ್ ಅಂತ ಕ್ಯಾರಕಾನ್ ಡಿಫೆನ್ಸ್ ಅಂತ ಕರಿತೀವಿ. ಸೊ E4 C6 D5 ಆಡ್ತಾರೆ. ಸೊ D5ಗೆ ಪಾನ್ ಹೊಡೆಯೋದಿಲ್ಲ. ಸೊ ನೈಟನ್ನು ಡೆವಲಪ್ ಮಾಡ್ತಾರೆ. ಇದು ಮೇನ್ ಲೈನ್ಗೆ ಬರುತ್ತೆ. ನೈಟ್ C3 D into E4 ನೈಟ್ ಇಂಟು E4 ಅಂತ ಹೊಡಿತಾ ಇದ್ದಾರೆ. ಬಿಷಪ್ F5 ನೈಟನ್ನ ಈಗ ಅಟ್ಯಾಕ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ನೆಕ್ಸ್ಟ್ ಈಗ ನೈಟ್ ಎಲ್ಲಿ ಮೂವ್ ಮಾಡುತ್ತೆ ಅಂತ ನೋಡೋಣ ಅಲ್ವಾ. ಸೊ ನೈಟ್ ಟು G3ಗೆ ಹೋಗ್ತಾ ಇದೆ. ಸೊ ಬಿಷಪ್ ಈಗ ಏನಾಗ್ತಿದೆ, ಬಿಷಪ್ ಇಂದ ನೈಟ್ ಅಟ್ಯಾಕ್ ಆಗಿದೆ. ಬಿಷಪ್ ಟು G6 ಆಡ್ತಾ ಇದ್ದಾರೆ. H4 ಮತ್ತೆ ಕೌಂಟ್ ಶುರು ಮಾಡಿದ್ದಾರೆ ಅಟ್ಯಾಕ್ ಮಾಡಲಿಕ್ಕೆ ಈ ಬಿಷಪ್ ಮೇಲೆ. ಪಾನ್ ಟು H6. ಸೊ ಇದೇನಂತ ಅಂದರೆ ನೆಕ್ಸ್ಟ್ ಪಾನ್ H5 ಬಂದರೆ ಬಿಷಪ್ಗೆ ಎಲ್ಲೂ ಜಾಗ ಇರೋದಿಲ್ಲ. ಸೊ ಅದಕ್ಕೆ ಜಾಗ ಮಾಡ್ಕೋತಾ ಇದ್ದಾರೆ. ಸೊ ನೈಟ್ F3 ಅಂತ ಮೂವ್ ಮಾಡಿದ್ದಾರೆ. ನೆಕ್ಸ್ಟ್ ಏನು ಐಡಿಯಾ ಇರ್ಬೋದು ನೈಟ್ F3ಗೆ ಏನಾದರೂ ಗೊತ್ತಿದೆಯಾ? ಗೆಸ್ ಮಾಡಿ ನೋಡೋಣ ಏನಿರ್ಬೋದು ನೈಟ್ F3. ಲಾಸ್ಟಲ್ಲಿ ಹೇಳ್ತೀನಿ ಏನಕ್ಕೆ ಆಡಿದ್ರು ಅಂತ. ಸೊ ನೈಟ್ D7. ಸೊ ಪಾನ್ ಟು H5 ಬಿಷಪ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಹಿಂದಕ್ಕೆ ಹೋಗಲೇಬೇಕು, ಬೇರೆ ಎಲ್ಲೂ ಬಿಷಪ್ಗೆ ಜಾಗ ಇಲ್ಲ. ಸೊ ಬಿಷಪ್ H7ಗೆ ಹೋಗ್ತಾ ಇದ್ದಾರೆ. ಬಿಷಪ್ D3 ಸೊ ಎಕ್ಸ್ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಿಷಪ್ ಇಂಟು D3 ಕ್ವೀನ್ ಇಂಟು D3 ಆಡಿದ್ದಾರೆ. ಸೊ ನೈಟ್ G ಅಲ್ಲಿರೋದು F6ಗೆ ಬರ್ತಾ ಇದೆ. ಏನಕ್ಕೆ ಅಂದರೆ ಇನ್ನೊಂದು ಪೀಸನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಬಿಷಪ್ D2 ಆಡಿದ್ದಾರೆ. ಯಾಕೆ ಅಂದರೆ ಮೇ ಬಿ ಕ್ವೀನ್ ಸೈಡ್ ಕ್ಯಾಸಲ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿರ್ಬೋದು. ಯಾಕೆಂದರೆ ಕಿಂಗ್ ಸೈಡ್ ವೀಕ್ ಆಗಿಬಿಟ್ಟಿದೆ ಈಗ. ಸೊ ಹಾಗಾಗಿ ಕ್ವೀನ್ ಸೈಡ್ ಕ್ಯಾಸಲಿಂಗ್ ಮಾಡ್ತಾರೆ. ಪಾನ್ ಟು E6 ಏನಂದರೆ ನೆಕ್ಸ್ಟ್ ಬಿಷಪ್ ಆಚೆ ಬರಬೇಕಲ್ಲ ಬಿಷಪ್ ಡೆವಲಪ್ ಮಾಡಲಿಕ್ಕೆ. ಕ್ವೀನ್ ಸೈಡ್ ಕ್ಯಾಸಲಿಂಗ್ ಮಾಡಿದ್ರು. ಸೊ ಬಿಷಪ್ E7 ಮೇ ಬಿ ಇವರು ಕಿಂಗ್ ಸೈಡ್ ಕ್ಯಾಸಲಿಂಗ್ ಮಾಡ್ಬೋದು ಅನಿಸುತ್ತೆ. ಸೊ ಇವರು ಕ್ವೀನ್ ಸೈಡ್ ಆಲ್ರೆಡಿ ಕ್ಯಾಸಲಿಂಗ್ ಆಗಿಬಿಟ್ಟಿದೆ. ಕಿಂಗ್ B1 ಏನಂತ ಅಂದರೆ ಕಿಂಗ್ ಸಪೋರ್ಟ್ ಬರಬೇಕು ಮತ್ತು ಸೇಫ್ ಆಗಿರುತ್ತೆ. ಯಾವಾಗಲೂ ಕ್ವೀನ್ ಸೈಡ್ ಕ್ಯಾಸಲ್ ಮಾಡಿದಾಗ ಆಲ್ಮೋಸ್ಟ್ ಕಿಂಗ್ B1ಗೆ ಆಡ್ತಾರೆ. ಪಾನ್ ಟು C5 ಅಟ್ಯಾಕ್ ಮಾಡ್ತಿದ್ದಾರೆ. ಹೆಂಗೆ ಆಲ್ರೆಡಿ ಡಿಫೆಂಡ್ ಮಾಡ್ತಾ ಇದೆ ಕ್ವೀನ್ ಮತ್ತು ನೈಟು. ಸೊ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಕಿಂಗ್ ಸೈಡ್. D ಇಂಟು C5 ಬಿಷಪ್ ಇಂಟು C5 ಬಿಷಪ್ E3 ಆಡಿದ್ದಾರೆ. ಸೊ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ ಪೀಸಸ್ಗಳನ್ನೆಲ್ಲ. ಬಿಷಪ್ ಇಂಟು E3 ಬಿಷಪ್ ಇಂಟು E3 ಕ್ವೀನ್ ಇಂಟು E3. ಸೊ ನೈಟ್ D5 ಇದು ಬ್ಲಂಡರ್ ಆಗಿದೆ ಬ್ಲ್ಯಾಕ್ ಸೈಡಿಂದ. ಯಾಕೆ ಅಂತ ಕೇಳ್ತೀರಾ? ಸೊ ನೋಡಿ ಇಲ್ಲಿ ಏನಾಗ್ಬೋದು, ರುಕ್ ಇಂಟು D5 ಸಿಂಪಲ್ ಅಲ್ವಾ. ಸೊ ಈಗ ಪಾನ್ ಇಂಟು ಹೊಡಿಯೋಕ್ಕಾಗೋದಿಲ್ಲ, ಪಿನ್ ಆಗಿದೆ, ಪೀಸ್ ಡೌನ್ ಆಗಿದೆ. ಸ್ವಲ್ಪ ಇಲ್ಲಿಂದ ಬ್ಲ್ಯಾಕ್ಗೆ ಆಡಲಿಕ್ಕೆ ಕಷ್ಟ ಆಗ್ತದೆ. ಪೀಸ್ ಡೌನ್ ಆದರೆ ಗೊತ್ತಿದೆ ಚೆಸ್ಸಲ್ಲಿ ಸ್ವಲ್ಪ ಕಷ್ಟ ಆಡೋಕ್ಕೆ. ಸೊ ಕ್ಯಾಸ್ಲಿಂಗ್ನ ಮಾಡಿದ್ದಾರೆ. ಈಗ ರುಕ್ ಥ್ರೆಟ್ ಆಗಿದೆ, ಹಿಂದಕ್ಕೆ ಬರಲೇಬೇಕು. ರುಕ್ D2 ಆಡಿದ್ದಾರೆ. ಕ್ವೀನ್ C7. ಏನು ಕ್ವೀನ್ C7 ಐಡಿಯಾ?
ಅಟ್ಲೀಸ್ಟ್ ಇಲ್ಲೇನಾದರೂ ಮಾಡ್ಬೋದು C2ನಲ್ಲಿ ಅಂತ ಹೇಳಿ ಪ್ಲ್ಯಾನ್. ರುಕ್ ಹೆಚ್ಚಲ್ಲಿ ಇರೋದು D1ಗೆ ಆಡ್ತಾ ಇದ್ದಾರೆ. ಸೊ ಏನಕ್ಕೆ ಅಂತಂದರೆ ಇದನ್ನು ಥ್ರೆಟ್ ಮಾಡ್ತಿದ್ದಾರೆ. ನೈಟ್ ಓನ್ಲಿ ಕ್ವೀನ್ ಒಂದೇ ಸಪೋರ್ಟ್ ಮಾಡ್ತಿರೋದ್ರಿಂದ ಅದಕ್ಕೆ ಹೀಗೆ ಮಾಡಿದ್ದಾರೆ. ನೈಟ್ B6 ಬೇರೆ ಜಾಗಕ್ಕೆ ಮೂವ್ ಮಾಡಿದ್ದಾರೆ. ಕ್ವೀನ್ E5 ಏನಕ್ಕೆ ಇರ್ಬೋದು? ಸೊ ಎಕ್ಸ್ಚೇಂಜ್ ಮಾಡೋಣ, ಪೀಸ್ ಡೌನ್ ಆದಮೇಲೆ ನಮ್ಗೆ ಏನು ಅನಿಸುತ್ತೆ, ಎಕ್ಸ್ಚೇಂಜ್ ಮಾಡೋದು ಒಳ್ಳೇದಲ್ವಾ ಅಂತ ಹೇಳಿ. ಸೊ ಕ್ವೀನ್ E7 ಅವ್ರಿಗೆ ಎಕ್ಸ್ಚೇಂಜ್ ಮಾಡೋಕ್ಕೆ ಇಷ್ಟ ಇಲ್ಲ. ನೈಟ್ G4 ಏನಿರ್ಬೋದು, ಏನಕ್ಕೆ ಆಡಿರ್ಬೋದು ನೈಟ್ G4? ಏನಾದರೂ ಐಡಿಯಾ ಇದೆಯಾ ಯಾರಿಗಾದರೂ? ನೈಟ್ G4 ಏನಕ್ಕೆ ಆಡಿರ್ಬೋದು ಅಂತ? ಕ್ವೀನ್ E5ನ ಆಡಿದ್ದಾರೆ. ಸೊ ಕ್ವೀನ್ E5 ಎಕ್ಸ್ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಎಕ್ಸ್ಚೇಂಜ್ ಮಾಡಲ್ಲ ಅನ್ಕೋತೀನಿ ಬ್ಲ್ಯಾಕ್ ಅವರು. ಸೊ ಕ್ವೀನ್ E7, ನೆಕ್ಸ್ಟ್ ನೈಟ್ F5 ಐಡಿಯಾ. ಈಗ ನೋಡಿ ಪಾನ್ ಇಂಟು ಹೊಡೆಯಂಗಿಲ್ಲ. ಸೊ ಪಾನ್ ಇಂಟು ಹೊಡೆದ್ರೆ ಏನಾಗುತ್ತೆ, ಕ್ವೀನ್ ಇಂಟು ಹೊಡಿತಾ ಇದ್ದಾರೆ, ಕ್ವೀನ್ ಹೋಗ್ತಾ ಇದೆ. ಸೊ ಅದಕ್ಕೆ ಅವ್ರು ಏನೂ ಮಾಡಲ್ಲ. ಕ್ವೀನ್ F6 ಆಡಿದ್ದಾರೆ, ಎಕ್ಸ್ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಕ್ವೀನ್ ಇಂಟು F6, ಕ್ವೀನ್ ಇಂಟು F6, ನೈಟ್ H6. ನೋಡಿ ಈಗ ಕಿಂಗ್ ಸೈಡ್ ಎಲ್ಲ ವೀಕ್ ಆಗಕ್ಕೆ ಶುರು ಆಯ್ತಲ್ಲ. G ಓಪನ್ ಫೈಲ್ ಬಂದಿದೆ. ಸೊ ಆರಾಮಾಗಿ ಗೇಮ್ನ ಕಂಟಿನ್ಯೂ ಮಾಡ್ಬೋದು. ಕಿಂಗ್ G7 ನೈಟನ್ನ ಅಟ್ಯಾಕ್ ಮಾಡ್ತದೆ. ನೈಟ್ G4ಗೆ ಹೋಗ್ತಾ ಇದೆ, ಮತ್ತೆ ಹಿಂದಕ್ಕೆ ಬಂದಿದೆ. ಸೊ ಏನಂತಂದರೆ ಆಲ್ಮೋಸ್ಟ್ ಕಿಂಗ್ ಸೈಡ್ ವೀಕ್ ಆಗಿಬಿಟ್ಟಿದೆ. ಪಾನ್ ಟು A5. ಇವ್ರೇನಂದರೆ ಕ್ವೀನ್ ಸೈಡ್ ಅಟ್ಲೀಸ್ಟ್ ಟ್ರೈ ಮಾಡಿ ಏನಾದರೂ ಅಟ್ಯಾಕ್ ಮಾಡ್ಬೋದಾ, ಓಪನ್ ಫೈಲ್ ಬರುತ್ತಾ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ರುಕ್ D6 ಆಡಿದ್ದಾರೆ, ಏನಂದರೆ ನೈಟನ್ನ ಥ್ರೆಟ್ ಮಾಡ್ತಾ ಇದ್ದಾರೆ. ಸೊ ನೈಟ್ C4 ಆಡಿದ್ದಾರೆ, ರುಕ್ಕನ್ನ ಅಟ್ಯಾಕ್ ಮಾಡೋಣ ಅಂತ ಹೇಳಿ. ಸೊ ರುಕ್ D7ಗೆ ಹೋಗಿದ್ದಾರೆ ಹಿಂದಕ್ಕೆ. ಸೊ B5 ಇದು ಪಾನ್ ಅಟ್ಯಾಕ್ ಆಗಿದೆ ಅಲ್ವಾ ರುಕ್ಕಿಂದ. ಸೊ ಅದಕ್ಕೆ B5 ಅಂತ ಆಡಿದ್ದಾರೆ. ರುಕ್ B7 ಏನಕ್ಕೆ ರುಕ್ B7 ಆಡಿದ್ರು ಅಂದರೆ ಮತ್ತೆ ಈ ಪಾನ್ನ ಅಟ್ಯಾಕ್ ಮಾಡೋಕ್ಕೆ, ಮತ್ತೆ ರುಕ್ಕು ಕೂಡ ಡಬಲ್ ರುಕ್ 7th ರ್ಯಾಂಕ್ಗೆ ಬರೋಕ್ಕೆ ಈಸಿ ಆಗುತ್ತೆ ಅಂತ. ಪಾನ್ ಟು B4 ಆಡಿದ್ದಾರೆ, ಯಾಕೆಂದರೆ ಅಟ್ಯಾಕ್ ಶುರು ಮಾಡಿದ್ದಾರೆ. ಏನೂ ಆಗೋದಿಲ್ಲ ಆ್ಯಕ್ಚುಲಿ ಕಿಂಗ್ ಸೈಡ್ ಈಗ ಅಟ್ ಪ್ರೆಸೆಂಟ್. ಆಮೇಲೆ ರುಕ್ D4 ಆಡಿದ್ದಾರೆ, ನೈಟನ್ನ ಅಟ್ಯಾಕ್ ಮಾಡ್ತಿದ್ದಾರೆ. ರುಕ್ F-ಅಲ್ಲಿರೋದು C8 ನೈಟನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೈಟ್ D2 ಈಗ ಎಂಡ್ ಗೇಮ್ಗೆ ಬರ್ತಾ ಇದೆ ಅಲ್ಲ. ಸೊ ಎಲ್ಲ ಎಕ್ಸ್ಚೇಂಜ್ ಮಾಡೋದು ಒಳ್ಳೇದು. ಆಲ್ಮೋಸ್ಟ್ ಪೀಸ್ ಡೌನ್ ಇದ್ದಾಗ ಏನು ಮಾಡಬೇಕು ಅಂದರೆ ಎಕ್ಸ್ಚೇಂಜ್ ಮಾಡೋದು ಒಳ್ಳೇದಂತ ಹೇಳ್ತೀವಿ. ನೈಟ್ ಇಂಟು D2 ಆಡಿದ್ದಾರೆ, ರುಕ್ ಇಂಟು D2. F5 ಅಂತ ಮೂವ್ ಮಾಡಿದ್ದಾರೆ, ಈ ನೈಟನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಬೇರೆ ಜಾಗಕ್ಕೆ ಹೋಗಲಿ ಅಂತ. ನೈಟ್ E5 ಮತ್ತೆ ನೋಡಿ ಈ ಪಾನ್ಗೆ ಒಂದೇ ಸಪೋರ್ಟ್ ಇರೋದು, ಕಿಂಗ್ ಒಂದೇ ಸಪೋರ್ಟ್ ಇರೋದು. ಸೊ ಹಾಗಾಗಿ ನೈಟು ಮತ್ತು ರುಕ್ ಅಟ್ಯಾಕ್ ಮಾಡಿದೆ. ಕಿಂಗ್ H6 ಹೋಗ್ತಾ ಇದ್ದಾರೆ, ಗೊತ್ತಾಯ್ತು ಅವ್ರಿಗೆ. ಸೊ ನೈಟ್ ಇಂಟು F7 ಈ ಪಾನ್ ಆದರೂ ಅಟ್ಲೀಸ್ಟ್ ತಗೊಳ್ಳೋಣ. ಕಿಂಗ್ ಇಂಟು H5. ಕಿಂಗ್ ಇಂಟು H5 ಆಡಿದ್ದಾರೆ. ರುಕ್ D ಅಲ್ಲಿರೋದು D7 ಮತ್ತೆ ಇನ್ನೊಂದು ರುಕ್, ಡಬಲ್ ರುಕ್ 7th ರ್ಯಾಂಕಲ್ಲಿ ಇತ್ತು ಅಂದರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ನೈಟ್ ಕಿಂಗ್ G4 ಆಡಿದ್ದಾರೆ. ರುಕ್ D4 ಚೆಕ್ ಕೊಟ್ಟಿದ್ದಾರೆ. ಸೊ ಕಿಂಗ್ H5 ಸೊ ತಪ್ಪಿಸ್ಕೊತಾ ಇದೆ. ಸೊ ಈಗ ಇನ್ನೆಲ್ಲೂ ಹೋಗೋಕ್ಕೆ ಆಲ್ಮೋಸ್ಟ್ ಎಡ್ಜ್ ಆಫ್ ದ ಬೋರ್ಡಲ್ಲಿದೆ, ಅಂದರೆ ಕಾರ್ನರಲ್ಲಿದ್ದಾಗ ಕಷ್ಟ ಆಗ್ತದೆ. ಸೊ ನೈಟ್ E5. ರುಕ್ G8 ಆಡಿದ್ದಾರೆ. ಈ ಪಾನ್ನ ಹೊಡೆಯೋಣ, ಬ್ಯಾಕ್ ರ್ಯಾಂಕ್ ಮೇಟ್ ಏನಾದರೂ ಟ್ರೈ ಮಾಡ್ಬೋದು ಅಂತ. ಬಟ್ ರುಕ್ H7 ಚೆಕ್. ಕಿಂಗ್ ಎಲ್ಲಿಗೆ ಬರ್ತಾರೆ? G5 ಬಿಟ್ಟರೆ ಇನ್ನೆಲ್ಲೂ ಜಾಗ ಇಲ್ಲ, ಬ್ಲಾಕ್ ಆಯ್ತು. ಈಗ ಪಾನ್ F4 ಆಡಿದ್ದಾರೆ. ಕಿಂಗ್ F6. ರುಕ್ F7 ಚೆಕ್ ಮೇಟ್ ಆಗಿದೆ. ಇದನ್ನು ಹುಕ್ ಮೇಟ್ ಅಂತ ಕರಿತೀವಿ. ಬ್ಲ್ಯಾಕ್ ಸೋತಿದ್ದಾರೆ.